ಮಜಬೋ ಮಜ ಭಾರತ ಮಜಬೋ ಮಜ ಭಾರತ ಮಜಬೋ ಮಜ ಭಾರತ. ಅಳಿಯ ಮನೆ ತೊಳಿಯ ಅಂತ ಅಂತಾರೆ, ಅದ್ರಲ್ಲೂ ಸಾಂಬ್ರಾಣಿ ಅಂತ ಅಳಿಯ ಏನಾದ್ರು ಸಿಕ್ಬಿಟ್ರೆ ಮುಗ್ದೋಯ್ತು ಕತೆ ಅಲ್ಲಿಗೆ. ಆದ್ರೆ ಇಲ್ಲಿ ಕತೆ ಉಲ್ಟಾ ಆಗಿದೆ. ಅತ್ತೆ ಮಾವನ್ ಜೊತೆಗೆ ಬಾಮೆದನು ಸೇರ್ಕೊಂಡು ಸಾಂಬ್ರಾಣಿಗೇನೆ ಒಳ್ಳೆ ಮರ್ಯಾದೆ ಕೊಡ್ತಿದ್ದಾರೆ. ಇದೆಲ್ಲ ಆಗ್ಬೇಕಲ್ಲ ಸಾಂಬ್ರಾಣಿಗೆ. ಕಲಿಬೇಕು ಅಂತ ಏನೇನೋ ಟ್ರೈ ಮಾಡ್ದೆ, ಇಲ್ಲ ಇಲ್ಲಿ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ನನಗೆ ಎಲ್ರು ಹೇಗಿದ್ದೀರಾ? ನಮ್ ದರ್ಶನ ಆಯ್ತಲ್ಲ, ಸೂಪರ್ ಆಗೇ ಇರ್ತೀರಾ. ಏನೇ ಏನೇ ಕಾಪಿ ತಗೋಬರೇ. ಕೇಳಿಸ್ರು ಕೇಳಿಸ್ತಿರೋಳಂಗವಳೆ. ಸರ್ ಈ ಹೆಣ್ಮಕ್ಳ ಹಿಂಗೆ ಸರ್, ಏನ್ ಕೇಳಿಸಿದ್ರು ಕೇಳಿಸಲ್ಲ ನಂಗೆ ಇರ್ತಾರೆ ಇವ್ರು. ಈಗ ನೋಡ್ಕೊಳ್ಳಿ ಹೆಂಗ್ ಕೇಳ್ತೀನಿ. ಅನುಪಮ ಮೇಡಮ್ ಬನ್ನಿ ಇಲ್ಲೇ ಹೋಗಿ ಕಾಫಿ ಕುಡ್ಕೊ ಬರೋಣ. ತಗೊಳ್ಳಿ. ಇಂಥ ಎಷ್ಟು ಆಟ ನಾನು ಆಡಿಲ್ಲ. ಹೆಣ್ಣು ಮಕ್ಕಳಿಗೆ ಎಲ್ಲಿ ಒಳ ಶುಂಠಿ ಕೊಡ್ಬೇಕು ಅಂತ ನನಗೆ ಸರಿಯಾಗಿ ಗೊತ್ತು. ಕಾಪಿ ತಕ್ಕ ಬಂತಂದ್ರೆ ಕೇಳಿಸ್ತಾರೆ ಅವಳಂಗವಳೆ. ಟುಡೇ ನ್ಯೂಸ್ ಐ ವಿಲ್ ರೀಡ್, ಪ್ಲೀಸ್ ಲಿಸನ್ ಹಿಯರ್. ಮಕರ ರಾಶಿಯವರಿಗೆ ಇವತ್ತು ಶುಭ ಸುದ್ದಿ. ಇವರ ಶುಭ ಸಂಖ್ಯೆ 3. ಮನೆಗೆಲ್ಲ ನೀರು, ರೋಡ್ಗೆಲ್ಲ ತಾರು, ಎಲ್ಲೂ ಹೋಗದೆ ಮನೇಲೆ ಕೂರು. ತಗದಾಗ ಬರ್ತಾಳೆ. ಏನೋ ಜೆ ಅಕ್ಷರದಿಂದ ಹೆಸರು ಶುರುವಾಗುವವರೆಗಿದೆ ಇವತ್ತು ಗಂಡಾಂತರ. ಜಗಪ್ಪ, ಜೆ ಅಂದ್ರೆ ಜಗಪ್ಪ, ನಿಂಗ್ ಗಂಡಾಂತರ ಇವತ್ತು. ಸಾಧ್ಯನೇ ಇಲ್ಲ ಮೇಡಮ್. ಯಾಕೆ? ಹೆಸರು ಚೇಂಜ್ ಮಾಡ್ಕೊಂಡಲ್ಲ, ಸಾಂಬ್ರಾಣಿ ಅಂತ. ಸಾ ಅಕ್ಷರದಿಂದ ಹೆಸರು ಶುರುವಾಗುವವರೆಗಿದೆ ಪ್ರಾಣಕ್ಕೆ ಕುತ್ತು. ಮಗ ಪಕ್ಕ ಕಣ, ಪ್ರಾಣ ಹೋಗುತ್ತೆ ಇವತ್ತಿಂದು. ಸಾಧ್ಯನೇ ಇಲ್ಲ ಮೇಡಮ್. ಯಾಕೆ? ಈಗ ಚೇಂಜ್ ಮಾಡ್ಕೊಂಡಲ್ಲ ಜಗಪ್ಪ ಅಂತ. ಏನಿ ಹಂಗಂದ್ರೆ ಹಿಂಗಂತೆ, ಹಿಂಗಂದ್ರೆ ಹಂಗಂತೆ ಕೊಡೋ ನೀನು. ಹಿಂಗಂದ್ರೆ ಹಂಗಂತಿ, ಹಂಗಂದ್ರೆ ಹಿಂಗಂತಿ. ಏನೀಗ ಹುಚ್ಚಾನೆ ನೀನು? ಹುಚ್ಚಾನೆ ನಾನು. ಎ ಅಕ್ಷರದಿಂದ ಹೆಸರು ಶುರುವಾಗುವವರು ಇವತ್ತು ಆ ಜಾಗ ಬಿಟ್ಟು ಎಲ್ಲೂ ಹೋಗಂಗಿಲ್ಲ. ಏನಾಗುತ್ತೆ? ಓ ಏನ್ ಕಾಸು ಕೊಟ್ಬಿಟ್ಟು ಬರ್ಸ್ಕೊಂಡಿದ್ದೀರಾ? ಯಾಕ ಜಾಗ ಬಿಟ್ಟು ಇವ್ರು ಎಲ್ಲೂ ಹೋಗಲ್ಲಪ್ಪ, ಅಲ್ಲೇ ಕೂತಿರ್ತಾರೆ ಇವರು. ಹೋಲಿ ಬಿಡಿ, ಈ ರಾಶಿ ಫಲನೇ ಬೇಡ, ನಾ ಬೇರೆ ಓದ್ತೀನಿ. ಅತ್ತೆ ಮಾವನ ಶೋಕಿಗೆ ಅಳಿಯ ಕಿಡ್ನಿಯನ್ನು ಮಾರಿಕೊಂಡ ದುಸ್ಥಿತಿ. ಕೇಳ್ರೋ, ನ್ಯೂಸ್ ನೋಡ್ರೋ. ಲೇ ಅತ್ತೆ ಕಾಲ್ ಕೆಳಗೆ ಅಳಿಯ ಏನಾರ ಇದು ಬಿಟ್ರೆ ಕಿಡ್ನಿ ಎಲ್ಲ ಲಿವರು ಮಾರ್ಕೋಬೇಕಾಗುತ್ತೆ. ಬಾಮೈದನ ಶೋಕಿಗೆ ಅವನು ಮಾಡಿದ ಸಾಲಕ್ಕೆ ಬಾವ ನ್ಯಾಣ ಹಾಕೊಂಡು ಸತ್ತೋಗ್ಬಿಟ್ಟಿದ್ದಾನೆ. ಏನಿದು ನ್ಯೂಸ್? ಹೋಗಿ ಬಂದು ನನ್ನ ಸಂಸಾರಕ್ಕೇನೆ ಸಿಂಕ್ ಆಗ್ತಾ ಇದೆ. ನನ್ ಬಾಮೈದ ಇರೋಗ್ಬಿಟ್ಟ. ಬಾಮೈದ, ಬಾಮೈದ. ನಮ್ಮ ಅಕ್ಕ ಚಿಕನ್ಗೆ ಖಾರ ಹುಳಿ ಏನು ಹಾಕೇ ಇಲ್ಲ. ಏನ್ ಮಾಡ್ಲಿ ಈಗ? ಏನ್ ಮಾಡ್ಲಿ? ಅಯ್ಯೋ ಅಯ್ಯೋ, ಲೇ ಬಾಮೈದ, ಲೋ ಬಾಮೈದ. ನಮ್ಗೆ ಬೂವಟ್ಟಿ ನಕ್ಕು ಬಿಡಲ್ಲ ನೀನು. ಹೂವನ್ನು ಬಹಳ ಇಷ್ಟ. ಬೂವ ಅಂತೆ ಬೂವ, ನಿಮ್ಮವ್ವ ಅದೇನ್ ಕಂಡು ಎತ್ಬಿಟ್ಲಿಲ್ಲ ನಿನ್ನಲ್ಲ. ಅಲ್ಲ ಇವ್ರ ಅಕ್ಕನ್ನ ಸೆಂಡ್ ಅಪ್ ಕೊಡಕ್ಕೆ ಅಂತ ಬಂದವನು ನನ್ನ ಮನೇಲೆ ಸೆಟ್ಲ್ ಆಗ್ಬಿಟ್ಟಿದೀಯಲ್ಲೋ. ಅವಳೇ ದೊಡ್ಡ ಹಂದಿ, ನೀನು ಅದಕ್ಕಿಂತ ದೊಡ್ಡ ಹಂದಿ. ನೀನು ಅದಕ್ಕಿಂತ ದೊಡ್ಡ ಹಂದಿ. ನೀನು ಸ್ವಲ್ಪ ಬೇಡ ಕಣಪ್ಪ. ಅಲ್ಲ ಕಳ, ನೀ ತಿಂತ ಇರೋಕ್ಕೆ ನಾನು ಮಾಡ್ತಾ ಇದ್ದೀನಲ್ಲ ಖರ್ಚು, ಅದನ್ನೇನಾದ್ರೂ ನಾನು ಕೂಡಿಟ್ಬಿಟ್ಟಿದ್ರೆ ಮಜಾ ಭಾರತ ಸೀಸನ್ 4ಗೆ ಪ್ರೊಡ್ಯೂಸರ್ ಆಗ್ಬಿಡ್ತಿದ್ದೆ. ಏನೋ ಗೊತ್ತಿಲ್ಲ, ಎಷ್ಟೇ ತಿಂದ್ರು ಬಾಡಿಲ್ ಗ್ರೋತೇ ಇಲ್ಲ ನೋಡ್ಬಾ. 10 ಜನಕ್ಕೆ ಆಶ್ರಯ ಕೊಡು ಆಲದ ಮರ ಇದ್ದಂಗ ಅವನೇ ನಾಯಿ, ಗ್ರೋತೇ ಇಲ್ಲ ಅಂತ ಹೇಳ್ತವನೆ. ಮಾಡ್ತಿದ್ಯಾ ಬಾವ? ಸೀರಿಯಸ್ ಆಗಿ ಹೇಳ್ತಾ ಇರೋದು ನಾನು. ಸೀರಿಯಸ್ ಆಗಿ ಕಾಮಿಡಿ ಮಾಡ್ತಿದ್ಯಾ? ಮಾಡು. ನೋಡು, ಮೈ ಬೊಗ್ಸಿ ಕಷ್ಟಪಟ್ಟು ಬೆವ್ರು ತುರ್ಸಿ ತಿಂದ್ರೆ ಮೈಗತ್ತುತ್ತೆ. ಈ ಬಾವನ್ ರಕ್ತನ ಮಾಂಸನ ಕಿತ್ಕೊಂಡು ರಣ ಅದೇ ತರ ತಿಂದ್ರೆ ಮೈಗತ್ತಲ್ಲ ಕಣೋ. ಕಾಮಿಡಿ ಮಾಡ್ತಿದ್ಯಾ ಬಾವ? ಕಾಮಿಡಿ 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 ಸಾಯಿಸಾಕ್ಬಿಡ್ಬೇಕು ನಿನ್ನ. ಇದಕ್ರಿ ಏನ್ ಮಾಡ್ತಾ ಇದ್ದೀರಾ? ಅಯ್ಯೋ ಇವಳೊಬ್ಳಿ ಬೈಲಿ. ಇದೊಂದು ನಾಯಿ ಹೊಡೆಯೋ ಕೋಲು, ಇದೊಂದು ದೊಡ್ಡ ನಾಯಿ. ದೊಡ್ಡ ನಾಯಿ ಏನ್ರಿ? ಏನೋ 10 ಜನ ಪಾಮೈಕ್ಲಿದಾರ, ಇರೋದ್ ಒಬ್ಬ ಪಾಮೈತ. ನನ್ನ ಬಾಳ್ನ ಹಾಳು ಮಾಡಿ ನನ್ನನ್ನ ಕಿತ್ಕೊಂಡ್ ತಿನ್ನಕ್ಕೆ 10 ಜನ ಬೇಕಾಗಿಲ್ಲ. ಇವನಂತವನು ಒಬ್ಬ ಇದ್ರೆ ಸಾಕು. ಲೇ ಅಲ್ಲ ಕಡೆ, ಒಳ್ಳೆ ದನ ಇದ್ದಂಗ ಅವನಲ್ಲೇ ಇವನು.
ಅಯ್ಯೋ 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 ನನ್ನ ಮನೆ ಹತ್ಕ ಉರಿತೈತಲ್ಲ ಏನೇ ಅದು ಅಡ್ಗೆ ಮನೆ ಸೌಂಡು 10 ಕುಕ್ಕರಲ್ಲಿ ಅನ್ನಕ್ಕೆ ಇಟ್ಟಿದ್ದೀನ್ರಿ. ಯಾಕಪ್ಪ ಇನ್ನೊಂದು ಕುಕ್ಕರಲ್ಲಿ ಇಡಕ್ಕಿಲ್ವಾ? ಹೌದಲ್ವಾ ಮರ್ತೇ ಬಿಟ್ಟಿದ್ದೀನಿ. ನಾ ಏನ್ ಇರ್ಬೇಕು ಅಂತ ಮಾಡಿದಿರೋ ಇಲ್ಲ ನನ್ನ ಸಾಯಿಸ್ಬೇಕು ಅಂತ ಮಾಡಿದಿರೋ? ಫಸ್ಟ್ ನಿನ್ ತೊಲಗು ನಾಯಿ ನನ್ನ ನಿಮ್ ಕಣ್ ಬಿದ್ದು ಬಿದ್ದೇನೆ. ನನ್ ತಮ್ಮ ಇಷ್ಟೊಂದು ಸ್ವರ್ಗೋಗಿರೋದು. ಪಾರಪ್ಪ ಯಾವಾಗ್ಲೂ ಇದೆ ಇವ್ರದ್ದು. ಬಾಬಾ ಅನ್ನ ಖಾಲಿ ಆಯ್ತು. ಅಯ್ಯೋ ನನ್ನ ಮಗನೇ, ನಾನು ನನ್ನ ಹೆಂಡತಿ ವಾರ ಪೂರ್ತಿ 3 kg ಅಕ್ಕಿ ತಿಂದ್ರೆ ನನ್ನ ಮಗ 3 ಕ್ವಿಂಟಾಲ್ ಅಕ್ಕಿ ತಿಂತವನು. 3 ಕ್ವಿಂಟಾಲ್ ಅಕ್ಕಿ. ಸರ್ ಆಫೀಸಲ್ಲಿ ಕಾಫಿ ಬೇಕಾ ತಿಂಡಿ ಬೇಕಾ ಅಂತ ಕೇಳಿದ್ರೆ ನನ್ಗೆ ಅವ್ರು ನೆನಪು ಬರಲ್ಲ ಸರ್. ಇವನೊಬ್ಬ ಪಾತ್ರೆ ಹಿಡ್ಕ ಬುವಾ 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 ಅನ್ನೋದೇ ನೆನಪಾಗ್ತಾ ಇರುತ್ತೆ ಸರ್. ಸರ್ एक मच्छर एक आदमी को डरा सकता है, ये साले बामैदा है, ये बावा लाइफ बर्बाद कर सकता है. मैं क्या करूं? क्या मैं बोलूं? थुड़ुक 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 कोड़ी में हंडा है क्या? क्या मैं ये दो वो आदमी है वैसी है, ये न मत्थे मामा है, ये तो लैंड होगा मैं बैंड बाजता हूँ. ले ಏನೇ ನಿಮ್ಮ ಅಪ್ಪ ಅಮ್ಮ ಬರ್ತಾವ್ರೆ, ಬೆಲೆ ಬಾಳ ವಸ್ತುಗಳನ್ನೆಲ್ಲ ತೆಗೆದು ಬೀರುಲ್ ಬೀಗ ಹಾಕು. ಅತ್ತೆ ಅತ್ತೆ ಏ ಕಳ್ಳಿ ಕುಳ್ಮಿಂಟಿ, ನಾನು ನೋಡ್ತಾ ಇದ್ದೀನಿ. ಏನ್ ಬಟ್ಟೆಲ್ಲ ಧೂಳು ಧೂಳಂತೆ. ಓ ಅಳಿ ಅಂದ್ರೆ ಚೆನ್ನಾಗಿದ್ದೀರಾ? ಏನಪ್ಪ ತುಂಬಾ ಸ್ವರ್ಗ ಹೋಗ್ಬಿಟ್ಟಿದ್ದೀರಾ. ನೀನೇನೇ ಚೆಕ್ ಮಾಡಿದ್ರು ಅಲ್ಲಿ ಬಿಡ್ಗಾಸು ಸಿಗಲ್ಲ. ಏ ಮಾವ ಏನ್ ಹೊಸ ಚಪ್ಪಲಿ ಹಾಕ ಬಂದಿದ್ಯಾ? ಯಾವ ದೇವಸ್ಥಾನಕ್ಕೆ ಹೋಗಿದ್ದೆ? ದೇವಸ್ಥಾನ ಅಲ್ಲ, ಹೋದ್ ದಸರಾಗ ನಿಮ್ ಮನೆಗ್ ಬಂದಿದ್ನಲ್ಲ, ನಿಮ್ ಚಪ್ಪಲಿ ಹಾಕೊಂಡು ಹೋಗ್ಬಿಟ್ಟೆ. ಹೌದಾ? ನಾನು ಯಾವ್ದೋ ನಾಯಿ ಎತ್ಕೊ ಹೋಯ್ತು ಅನ್ಕೊಂಡಿದ್ದೆ, ಅದ್ರ ನಮ್ಮನೆ ನಾಯಿನ ಎತ್ಕೊ ಹೋಗಿದೆ ಅಂತ ಗೊತ್ತಿರ್ಲಿಲ್ಲ ನನಗೆ. ಅತ್ತೆ ಅತ್ತೆ ಏಯ್ ಬರಲ್ಲ, ಅದು ಬರಬಾರ್ದು ಅಂತ ಗಮ್ಮ ಕಂಡಿಸಿದ್ದೀನಿ ನಾನು. ಲೈಟ್ ಬರ್ತದೆ ಓಪನ್ ಮಾಡಿದ್ರೆ. ಅಯ್ಯೋ ಅಳಿ ಅಂದ್ರೆ ಯಾಕೆ ಸಿಟ್ ಮಾಡ್ಕೋತೀರಾ? ಚೆನ್ನಾಗಿದ್ದೀರಾ? ಎಲ್ಲವ ಚೆನ್ನಾಗಿರ್ತೀನಿ. 2 ಬನ್ನು ಮಧ್ಯದಲ್ಲಿ ಆಲೂಗೆಡ್ಡೆ ಮಡಿಬಿಟ್ಟು ಬರ್ಗರ್ ಅನ್ಕೊಂಡ್ ತಿಂತ ಇದ್ರಲ್ಲ, ನನ್ನನ್ನ ಎಲ್ಲಿ ಚೆನ್ನಾಗಿರ್ತೀನಿ? ಅಳಿ ಅಂದ್ರು ಕಾವಡಿ ಮಾಡ್ತಾವ್ರೆ, ಕಾವಡಿ. ಹೋಗ್ಲಿ ಬಿಡಿ, ಈ ಸೀರೆ ಹೇಗಿದೆ ಹೇಳಿ? ಸಾಕಾತಾಗಿದೆ. ಥ್ಯಾಂಕ್ಸ್ ಅಳಿ ಅಂದ್ರೆ. ಅದ್ರ ಬೆಲೆ 2,500 ರೂಪಾಯಿ. ಹೌದಾ? ನಿಮ್ಗೆ ಗೊತ್ತಾಯ್ತು? ಅಯ್ಯೋ ನೀನ್ ಕುಳಿಮಿಂಟಿ, ನಿನ್ನ ಮಗಳಿಗೆ ದಸರಾ ಹಬ್ಬಕ್ಕೆ ನಾನೇ ನನ್ ಜೇಬಿಂದ ದುಡ್ಡು ತೆಗೆದು ತಕೊಟ್ಟಿದ್ದೆ. ಮತ್ತವಳು ಅಮ್ಮ ಪ್ರೀತಿನ ತಗೋ ಅಮ್ಮ ಅಂತ ನನ್ ಕೊಟ್ಲು. ಅದೇನು ಪ್ರೀತಿನೇ ಏನೋ, ಬಂದು ಬೀರು ಬಗಲ್ನ ಹೊಡೆದು ಗೋಚ್ಕೊಂಡು ಹೋಯ್ತಾರೆ. ಮಾಮ ಮಾಮ ನಂದು 32 ಇಂಚು, ನಿಂದು 36, ನಿನ್ಗಾಗತ್ತೋ? ಅಳಿ ಅಂದ್ರೆ ನಿಮ್ಮ ಪ್ಯಾಂಟ್ ನನಗೆ ಕಾಲಕ್ಕೆ ತಾಕ್ತಾ ಇತ್ತು, ಅದಕ್ಕೆ ಹಿಂಗ್ ಮೋಡ್ಚಿಬಿಟ್ಟು ಸೈಡ್ಗೆ ತಾಕ್ತಿದ್ದೀನಿ. ಜಸ್ಟ್ ಮಿಸ್. ನಾನು ಕ್ರಿಕೆಟ್ ಆಡಿದ್ದೀನಿ, ನನಗೂ ಕ್ಯಾಚ್ ಹಿಡಿಯಕ್ ಬರ್ತದೆ. ಬನ್ನಿ ನಿಮ್ ಜನ್ಮಕ್ಕೆ ಇಷ್ಟು ಬೆಂಕಿ ಹಾಕ. ಅಲ್ಲುಗಾಡ್ಬೇಡಿ, ನಾಯಿ ತರ ಇಲ್ಲೇ ನಿಂತಿರ್ಬೇಕು, ಇಲ್ಲ ಕತ್ರ ಸಾಕ್ಬಿಡ್ತೀನಿ ನಿಮ್ಮನ್ನ. ಕುಂಟಾಲ್ ನನ್ ಮಗ ಅವನು. ಅದು ರೋಲ್ಡ್ ಗೋಲ್ಡ್. ನೀವಿಬ್ರು ಮದ್ವೆ ಆಗಿ ಇಷ್ಟು ವರ್ಷ ಆಯ್ತು, ನನ್ನ ಮಗಳ ಕುತ್ತಿಗೆಗೆ ಒಂದು ಬಂಗಾರ ಚಿನ್ನ ಹಾಕ್ಸಿದೀರಾ? ಹಾಕ್ಸಲ್ಲ ಕಣ ಕೆಂಡ, ಹಾಕ್ಸಲ್ಲ ನಾನು. ನೀವಿಬ್ರು ಯಾವತ್ ನನ್ನ ಮನೆಗೆ ಬರಲ್ಲ ಅಂತ ಹೇಳ್ತಿರೋ ಅವತ್ತು ಅವಳಿಗೆ ಚೈನ್ ಹಾಕಿಸ್ತೀನಿ, ಇಲ್ಲ ಒಂದ್ ನಾಯಿ ಚೈನು ತಂದು ಹಾಕಲ್ಲ ನಾನು. ಮೊನ್ನೆ ತಿನ್ನಕ್ಕೆ ಏನಾದ್ರು ಸಿಗುತ್ತಂತ ಬಾವನ್ ಚೆಬಿ ಕೈ ಹಾಕದೆ ನನ್ ಕೈಯ ಸುಟ್ಕೊಂಡು ಹೋಗ್ಬಿಡ್ತು. ಏನಕ್ಕೆ ಜೋಬಕ್ಕೆ ಕೈ ಹಾಕ್ತೇನೆ ನೀ ಬಂದು? ನಾನು ಪಂಚೆ ಜೋಬ್ ಅನ್ಕೊಂಡ್ಬಿಟ್ಟೆ. ಯಾವನಾದ್ರೂ ಪಂಚೆಗೆ ಜೇಬಿಡ್ತಾನ? ಪಂಚಲ್ಲಿ ಈಗ ವೆಲ್ಕ್ರನೇ ಬಂದಿದೆ, ಇಜ್ಜೆ ಬಿಡಲ್ವಾ? ನೋಡಿ ಅಮ್ಮ ಮಗಳೇ, ನಿನ್ನೆ ತಾನೇ ಸೈಟ್ ಮಾರಿ ನೀವು ಯಜಮಾನ್ರು 15 ಲಕ್ಷ ರೂಪಾಯಿ ತಗೊಂಡ್ರು. ಅಂತ ಮನೇಲಿ ಇಟ್ಟಿದಾರ ಇಲ್ಲ ಬ್ಯಾಂಕ್ ಅಲ್ಲಿ ಇಟ್ಟಿದಾರ? 15 ಲಕ್ಷದ ಬಗ್ಗೆ ಯಾವಳಾದ್ರೂ ಮಾತಾಡಿದ್ರೆ ಅಡ್ಡಡ್ಡ ಕತ್ತರಿಸಿ ಉಪ್ಪು ಖಾರ ಹಾಕ್ಬಿಡ್ತೀನಿ, ಅರ್ಥ ಆಯ್ತಾ? ನಮ್ಗೆ ಯಾವನಾದ್ರೂ ಆವಾಜ್ ಹಾಕಿದ್ರೆ ಅವನ್ ತಲೆ ತೆಗೆದ್ಬಿಡ್ತೀನಿ, ಗೊತ್ತಾಯ್ತಾ? ಫೋನೇ ನಿಮ್ಮ ಅಪ್ಪನ ಕೈ ಕೊಟ್ಬಿಟ್ಟು ಬಂದಿದ್ಯಾ? ಎಲ್ಲಿದೆ ಫೋನಲ್ಲಿ? ಬರೀ ಕಡೆಗೆ ಸಿಕ್ಬಿಟ್ರು ನೀವು ಕಳ್ಳನ್ ಮಕ್ಳ. ನಂಗೆ ಅಪ್ಪ ನೀನೇನ್ ಬೇಜಾರ್ ಮಾಡ್ಕೋಬೇಡ, ಬಾವ ಕಾಮಿಡಿ ಮಾಡ್ತಾವನೆ. ನಿಜಲ್ಲೂ ಸಾಯಿಸ್ಬಿಡ್ತೀನಿ ಕಣ, ನಾನು ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ ಕಣ. ಸೀರಿಯಸ್ ಕಾಮಿಡಿ ಮಾಡ್ತಾವನೆ. ಫ್ಲೈಟ್ ಅಲ್ಲಿ ಬಂದೆ ಕಣಮ್ಮ. ಮೋಟ್ರು, ಆಕಾಶದ ಮೋಟ್ರು. ನಿಮ್ಮಪ್ಪ ತೋಟಕ್ಕೆ ನೀರ್ ಹಾಯಿಸ್ತಾನಲ್ಲ ಆ ಮೋಟ್ರಲ್ಲ, ಆರೋ ಮೋಟ್ರು.
ಮತ್ತೆ ಮಗ ಬಟ್ ಅದ್ರಲ್ಲಿ ಎಲೆಟ್ ಹಾಕೊಂಡು ತುಪ್ಪಕ್ಕಂತ ಉಗಿಯಕ್ಕೆ ವಾಂತಿ ಬಂದ್ರೆ ವಾಂತಿ ಮಾಡಕ್ಕೆ ಕಿಟಕಿ ತಗ ಸೀಟ್ ಕೊಟ್ಟಾರ? ಇಲ್ಲ ಕಣಮ್ಮ, ಒಂದ್ ಮೊಳೆ ಸುತ್ತಿಗೆ ಕೊಟ್ಟಿರ್ತಾರೆ, ನಾವೇ ತೂತ್ ಮಾಡ್ಬಿಟ್ಟು ಬ್ಯಾಕ್ ಅಂತ ವಾಂತಿ ಮಾಡ್ಬೇಕು. ಕ್ಯಾರಿ ಬ್ಯಾಗ್ ಕೊಟ್ಟಿರ್ತಾರೆ. ಕ್ಯಾರಿ ಬ್ಯಾಗು ನಮ್ ಊರ್ನಾಗೆಲ್ಲ ಬ್ಯಾನ್ ಮಾಡ್ಬಿಟ್ಟವ್ರೆ. ಭತ್ತ ನಾಕೆ ಕೂಷ್ಟ ತರದಲ್ವೇ? ಸುಮ್ಮನೆ ಯಾವಾಗ್ಲೂ ಅಡ್ಡಡ್ಡ ಬತ್ತೀರಾ, ಹೋಗಿ ಎತ್ತಗೆ. ಮತ್ತೆ ಮಗ ಈ ಒಂದ ಎಲ್ಡಿಗೆ ಅಲ್ಲೇ ಒಂದಿಷ್ಟಗಳ ಬಾಕ್ಸ್ ಇರ್ತಾರಮ್ಮ, ಅಲ್ಲೇ ಹೋಯ್ತಿವಿ. ಇಳ್ಸೋದಲ್ಲ ಹೆಂಗೆ ಅಮ್ಮ? ಭತ್ತ ಅಂದವೇ ಮೈಸೂರು ಕಡೆಯಿಂದ ಬತ್ತೀವಲ್ಲ, ಶ್ರೀರಂಗಪಟ್ಟಣದ ಪಕ್ಕ ಒಂದ್ ತೋಟ ಇದೆ, ಅಲ್ಲಿ ಬಂದಿದ ತಕ್ಷಣ ಫ್ಲೈಟ್ ನ ಹಿಂಗ್ ಬೆಂಡ್ ಮಾಡ್ತಾರೆ, ಎಲ್ಲ ಹೋಗ್ಬಿಡ್ತದಮ್ಮ. ಹಂಗ್ ಬೆಂಡ್ ಮಾಡಿದ್ರೆ ನೀವು ಬಿದ್ದೋಗಕ್ಕಿಲ್ವಾ? ಇಲ್ಲಮ್ಮ, ಸೀಟ್ ಬೆಲ್ಟ್ ಕೊಟ್ಟಿರ್ತಾರೆ. ಹೌದಾ? ಅಲ್ಲ ಮಗ, ಆ ಗೊಬ್ಬರನೆಲ್ಲ ಬೇರೆಯವ್ರ ತೋಟಕ್ಕೆ ಬಿಡ್ಬೇಕು, ಅಲ್ಲೇ ಮೂಡಿಗೆರೆ ತಗ ನಮ್ ತೋಟನ ಐತೆ, ಅಲ್ಲೇ ಬಿಡ್ಬೋದಿತ್ತಲ್ಲ. ನೆಕ್ಸ್ಟ್ ಟೈಮ್ ಭತ್ತ ಹೇಳಮ್ಮ, ತೋಟದ ಮುಂದೆನೆ ಸುರಿಸ್ತೀನಿ, ಅದನ್ನ ಕಾಯೋ ಕಾಂಟ್ರಾಕ್ಟ್ ನಿಂಗೆ ಕೊಡಿಸ್ತೀನಿ. ನಾನು ಏನ್ ಮಾತಾಡ್ಲಿಲ್ಲ, ಅದು ಮಾತಾಡ್ತಾಳೆ ಅಂತ ಬೈತಾನೆ ಇರ್ತೀರಾ. ಹಳ್ಳಿ ಗುಗ್ಗುಗಳು ಏನಾದ್ರು ಮಾಡ್ಕೊಂಡು ಹಾಳಾಗೋಗಿ. ಮಾತಾಡ್ತೀನಿ ಅಂತ 3 ಮಣ ಮಾತಾಡ್ತಿದ್ಯಲ್ಲಮ್ಮ, ಸುಮ್ನೆ ಬಾಯಿ ಮುಚ್ಚ ಕೂತ್ಕೋ. ಅಮ್ಮ, ನಿಮ್ಗೆ ನಾನೊಂದು ಶಾಕಿಂಗ್ ನ್ಯೂಸ್ ಹೇಳಿದ್ರೆ ನಿಮ್ಗೆ ಏನಾಗುತ್ತೆ? ಸಾಕಾಗುತ್ತೆ. ಹಂಗಾರೆ ಬೇಡ ಬಿಡಿ. ನೀನ್ ಹುಟ್ಟಿದ ಸಾಕಲ್ಲೇ, ಅದೇನ್ ಹೇಳು. ಅಪ್ಪ, ಅದು ಅದು ಫಾರಿನಲ್ಲಿ USA ನಲ್ಲಿ ಅದೇನ್ ಬೇಗ ಹೇಳು, ಹೊರ್ತ ತಿನ್ನಕ್ ಆಗ್ತಾ ಇಲ್ಲ. ಒಂದ್ ಮದ್ವೆ ಅದೇ ಕಣಪ್ಪ. ಅಷ್ಟೇನಾ? ಮದ್ವೆನಾ? ಅಯ್ಯ ಇದನ್ನ ನೋಡಕ್ಕ ನಾನು ಬದುಕಿರೋದು ಇಲ್ಲ, ನಾನು ಸಾಯ್ತೀನಿ. ತಗೋ ಸಾಯಿ. ನನ್ ಮಗ ಗಂಡನೇ ಚಾಕು ಕೊಟ್ಟು ಸಾಯಿ ಅಂದ್ಮೇಲೆ ನಾನು ಬದುಕಿದ್ದು ಪ್ರಯೋಜನ ಏನು? ನಾನು ಸಾಯ್ತೀನಿ. ಏನು ಆಯ್ತಾನೆ ಇಲ್ಲ. ಗಟ್ಟಿ ಜೀವ, ನೀನೇನ್ ಸಾಯ್ತ್ಯಾ? ತಗ್ ಬೆಸಿ ಅದನ್ನ ತೆಗೆ. ಅಮ್ಮ, ಯಾಕಮ್ಮ ಇಷ್ಟೊಂದು ಓವರ್ ಆಕ್ಟಿಂಗ್ ಮಾಡ್ತಿದ್ಯಾ? ಸರಿ, ಯಾವಳವಳ ಸುಪ್ನಾತಿ ಸುಬ್ಬಿ ಎಲ್ಲವಳೆ? ಇಲ್ಲ, ಆಚೆ ಅವಳೆ. ನೀವು ಓಕೆ ಅಂದ್ರೆ ಒಳಗ್ ಕರಿತೀನಿ, ಬೇಡ ಅಂದ್ರೆ ನಿಮ್ಮನ್ನ ಆಚೆಗೆ ಹಾಕ್ತೀನಿ. ಓಕೆ ಡಾರ್ಲಿಂಗ್. ಸೊಸೆ ಏನಪ್ಪ ಅಡಿಯಿಂದ ಮುಡಿವರೆಗೂ ಎತ್ಬಿಟ್ಟೆ? ನೋಡಿದ ತಕ್ಷಣ ಸಂಪ್ರದಾಯ ಮನೆ ಹೆಣ್ಮಕ್ಳು ತರ ಕಾಣಿಸೋದು, ಅದಕ್ಕೆ ದೃಷ್ಟಿ ತೆಗ್ದಿ. You looking so cultured and active. Oh my God, I like it. I love you. ಇವಳೇನಾ ಜಿರಳೆ? Wow, she talks very nice. I like it. ಏನ್ ನಿನ್ನ ಹೆಸರು? ಬಸ್ರು? ಗೊತ್ತಿರಲ್ಲ, ಹೆಸರು ನೇಮ್. Oh, my name is Hillary Mary. ಕೆಂಗೇರಿ ಮಾರಿ? ಕೆಂಗೇರಿ ಮೋರಿ ಅಲ್ಲ, ಮೇರಿ. ಮಾರಿ. Wow, she talks very nice. I love you. ಬಾಯ್ಸ್ಲಿಗೆ Meet my dad, ಗುಂಡಪ್ಪ. ಗುಂಡಿಯಪ್ಪ? ನೀ ಗುಂಡಿ ತೊಗೊಂಡು ನಾನು ಮಲ್ಸು, ಮಣ್ಣಾಕಕ್ಕೆ ಹೆಂಗ ಅವಳವಳೆ. Wow, I like it. It's not ಗುಂಡಿಯಪ್ಪ. Okay. It's ಗುಂಡಪ್ಪ ಕೆ. Round father K. Wow, nice name. What does this K stands for? My initial, my father name Tori Basappa. ಕೆರಿ ಬಸಪ್ಪ? ಕೆರಿ ಅಲ್ಲ. ನೀನ್ ಕೇರ್ದ್ ಗಾಯ ಮಾಡು, ಆಮೇಲೆ ಇವನ್ ಬಂದು ಆಯಿಂಟ್ಮೆಂಟ್ ಹಚ್ತಾನೆ. Oh my God, I like it. What's your mother name? My mother name is Annapurna. Annapurna? Thank you. ನೀನು ಕರೆಕ್ಟ್ ಆಗಿ ಹೇಳಿದ್ದು. ಏ ಸೊಸೆಮ್ಮ, ಇಟ್ಸ್ ನಾಟ್ ಆನೆಪೂರ್ಣ. ಆನೆ ಮೀನ್ಸ್ ಎಲಿಫೆಂಟ್. ಅನ್ನಪೂರ್ಣ ಫುಲ್ ರೈಸ್. Oh, full rice. I like it. I love you. You know my sunny name? Yes, I know his name. His name is Muturaj. No, Muturaj. He is your kiss king. Yes, he is always my kiss king. ನೋಡೆ ಜಿರ್ಲೆ, ನಿಮ್ಮ ಅಪ್ಪ ಅವ್ವ ಏನ್ ಮಾಡ್ತಾವ್ರಿ? ಇತ್ಲಗೋಗಿ ಮನೆ ಕಟ್ಟಿ ತಲೆ ಸುತ್ತ ಬಂದು ಮಕ್ಳು ಮಾಡ್ಕೊಂಡವ್ರ. ಯವ್ವ ನೋಡಿದ್ರೇನ್ರಪ್ಪ, ಮನೆಗ್ ಬಂದಿನ್ನು 5 ನಿಮಿಷ ಆಗಿಲ್ಲ, ಆಗ್ಲೇ ಅತ್ತೆ ಬಂಗ್ ಹೊಡಿಯಕ್